ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶ್ರಾವಣಿಯವರೇ, ಅಮ್ಮ ಇಲ್ಲಿ ಮದುವೆಗೆ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ತಿದ್ದಾರೆ. ಇನ್ನು 2 ದಿವಸದಲ್ಲಿ ಮದುವೆ ಅಂತೆ. ನನಗಂತೂ ತುಂಬ ಟೆನ್ಷನ್ ಆಗ್ತಿದೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಮದುವೆ ತಯಾರಿಗಳು ನಡೀತಿದೆ ಅಂದ ಮಾತ್ರಕ್ಕೆ ಮದುವೆ ನಡೆಯುತ್ತೆ ಅಂತ ಅಲ್ಲ. ಯಾರನ್ನ ಕೈ ಹಿಡಬೇಕು ಅನ್ನೋದನ್ನು ಬ್ರಹ್ಮ ಮೊದಲೇ ನಿರ್ಧಾರ ಮಾಡಿರ್ತಾನೆ. ಅದಕ್ಕೆ ನನ್ನ ಮದುವೆನೇ ಸಾಕ್ಷಿ. ನೀವು ಹೇಳೋದು ನನಗೆ ಅರ್ಥ ಆಗುತ್ತೆ ಶ್ರಾವಣಿಯವರೇ, ಆದರೆ ನೀವು ಅಂದ್ಕೊಂಡಿರೋ ಹಾಗೆ ನನ್ನ ವರ ಮದುವೆ ಹೇಗಾಗುತ್ತೆ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನಾನು ಈಗಾಗಲೇ ರಿಜಿಸ್ಟರ್ ಆಫೀಸ್ಗೆ ಹೋಗಿ ರಿಜಿಸ್ಟರ್ ಮಾಡಿಸಿದ್ದೀನಿ. ಎಲ್ಲ ವ್ಯವಸ್ಥೆ ಆಗಿದೆ. ಇವತ್ತು ಹೇಗಾದರೂ ಮಾಡಿ ವರನ ಮನೆಯಿಂದ ಆಚೆ ಕರ್ಕೊಂಡು ಹೋಗಬೇಕು. ಶ್ರಾವಣಿಯವರೇ, ಏನು ಹೇಳ್ತಿದ್ದೀರಾ? ಇದೆಲ್ಲ ಆಗೋ ಕೆಲಸನ? ನೀವು ವರನೊಟ್ಟಿಗೆ ಮಾತಾಡಿದ್ದೀರಾ? ಇಲ್ಲ, ನಾನು ಮಾತಾಡಿಲ್ಲ. ನಾನು ಮಾತಾಡೋಕ್ಕೂ ಆಗಲ್ಲ. ನಾನು ಏನೇ ಮಾತಾಡಿದ್ರು ಅವಳು ಕೇಳೋ ಪರಿಸ್ಥಿತಿಯಲ್ಲೂ ಇಲ್ಲ. ನಾನು ಏನಾದರೂ ಅವಳ ಹತ್ರ ಹೋಗಿ ನಿನ್ನ ಮತ್ತೆ ವರ್ಧನ್ ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅವಳು ನನ್ನ ಮಾತನ್ನ ಖಂಡಿತ ನಂಬಲ್ಲ. ವರನ ನೀವೇ ಆಚೆ ಕರಿಬೇಕು. ನಾನೇ ಕರೀಲಿ ಅವಳನ್ನ? ಅವತ್ತು ಮದುವೆ ನಿಂತು ಹೋಯ್ತು. ಅಮ್ಮನ ಮಾತುಗಳು ನಾನು ಹೊರಟೋದನ್ನೋ ಕೋಪದಲ್ಲಿ ನನ್ನ ನಂಬರ್ನೇ ಬ್ಲಾಕ್ ಮಾಡಿಟ್ಟಿದ್ದಲ್ಲ ಅವಳು. ಅಯ್ಯೋ, ಹೌದಾ? ಮತ್ತೀಗೇನು ಮಾಡೋದು? ಹಾಂ, ಒಂದು ಐಡಿಯಾ ಇದೆ. ಐಡಿಯಾನಾ? ಏನು ಐಡಿಯಾ? ನಾನು ಹೇಗಾದರೂ ಮಾಡಿ ವನಾನ ಮನೆಯಿಂದ ಆಚೆ ಕಳಿಸ್ತೀನಿ. ಹಾಂ, ಅವಾಗ ನಾನು ಅವಳಿಗೆ ಎಲ್ಲ ವಿಷಯನೂ ಹೇಳಿ ಕರ್ಕೊಂಡು ಹೋಗ್ಲಾ? ಇಲ್ಲ ಇಲ್ಲ ಇಲ್ಲ, ವಿಷಯನ ಹೇಳ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ. ನೀವೇನಾದರೂ ಅವಳ ಹತ್ರ ವಿಷಯನ ಹೇಳ್ಕೊಂಡು ಕೂತ್ಕೊಂಡ್ರೆ ಮನೆಯವ್ರಿಗೆ ವಿಷಯ ಗೊತ್ತಾಗುತ್ತೆ ಅಷ್ಟೇ. ಅವಳು ಬರ್ತಿದ್ದ ಹಾಗೆ ನೀವು ಅವಳನ್ನ ಕರ್ಕೊಂಡು ಹೋಗ್ಬಿಡಿ. ಏನು? ಬರ್ತಿದ್ದಾಗೆ ಕರ್ಕೊಂಡು ಹೋಗೋದಾ? ನಾನು ಕರೆದ ತಕ್ಷಣ ಅವಳು ಬರಲಿಲ್ಲ ಅಂದರೆ ಕಿಡ್ನಾಪ್ ಮಾಡಿಬಿಡಿ. ಶ್ರಾವಣಿಯವರೇ, ಏನು ಹೇಳ್ತಿದ್ದೀರಾ ನೀವು? ಕಿಡ್ನ್ಯಾಪಾ? ಹೌದು, ನಮಗೆ ಬೇರೆ ದಾರಿನೇ ಇಲ್ಲ. ವರಾನ ಮನೆಯಿಂದ ಆಚೆ ಕಳಿಸೋ ಜವಾಬ್ದಾರಿ ನಂದು. ನೀವು ಒಂದು ಕಾರ್ ರೆಡಿ ಮಾಡಿಟ್ಕೊಳ್ಳಿ. ನಾನು ವರಾನ ಮನೆಯಿಂದ ಆಚೆ ಕಳಿಸ್ತಿದ್ದ ಹಾಗೆ ನೀವು ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಹೊಡ್ಬಿಡಿ. ಆದರೂ ಕಿಡ್ನ್ಯಾಪ್ ಮಾಡೋದು ತಪ್ಪಲ್ವಾ ಶ್ರಾವಣಿಯವರೇ? ಪ್ರೀತಿ ಮಾಡೋದು ತಪ್ಪಾ? ಇಲ್ಲ. ಹಾಗಾದರೆ ಪ್ರೀತಿಸಿದವ್ರನ್ನ ಎತ್ತಾಕೊಂಡು ಹೋಗೋದು ತಪ್ಪೇನಲ್ಲ. ಕಿಡ್ನ್ಯಾಪ್ ಅಂತ ಹೇಳಿದ್ರೆ ಕ್ರೈಮ್ ಅನಿಸುತ್ತೆ. ಅದೇ ಎತ್ತಾಕೊಂಡು ಹೋಗೋದಂದರೆ ಓಕೆ ಅನಿಸುತ್ತೆ. ನೀವು ಇವತ್ತು ನಿಮ್ಮ ಹುಡುಗಿನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಿದ್ದೀರಾ, ಅಷ್ಟೇ, ಸಿಂಪಲ್. ಶ್ರಾವಣಿಯವರೇ, ಇದೆಲ್ಲ ಕೇಳೋಕ್ಕೇನೋ ಚೆನ್ನಾಗಿದೆ, ಆದರೆ ಇದೆಲ್ಲ ನಿಜವಾಗ್ಲೂ ನಡೆಯೋದು ಹೌದಾ? ಈ ರೀತಿ ಅನುಮಾನ ಪಟ್ಟರೆ ಏನೂ ಆಗಲ್ಲ. ಕಾನ್ಫಿಡೆಂಟ್ ಆಗಿರಿ. ಕಾರ್ ರೆಡಿ ಮಾಡ್ಕೊಳ್ಳಿ, ಮನೆಯಿಂದ ಆಚೆ ಕಾಯ್ತಾ ಇರಿ. ಉಳಿದಿದ್ದು ನಾನು ನೋಡ್ಕೋತೀನಿ. ಸರಿ, ಹಾಗೆ ಆಗಲಿ. ನಾನು ರಾತ್ರಿ ಕಾಯ್ತಾ ಇರ್ತೀನಿ. ಓಕೆ. ಇಂದ್ರಮ್ಮನವ್ರ ಮಗಂದೇ ಅಲ್ವಾ ನಾಳೆ ಮದುವೆ ಆಗೋದು? ನಿನಗಿಂತ ಅನ್ಯಾಯ ಆಗ್ಬಾರ್ದಾಗಿತ್ತು ವರಲಕ್ಷ್ಮಿ. ನಿನಗಿಂತ ಅನ್ಯಾಯ ಆಗ್ಬಾರ್ದಾಗಿತ್ತಮ್ಮ. ನೀನ್ ನೋಡಿದ್ರೆ ನನ್ನ ಕರಳೆಲ್ಲ ಈಸಕದಂಗಾಗುತ್ತೆ. ಅದೆಷ್ಟು ಸಂಕಟ ಪಡ್ತೀವಿ ನನ್ನ ತಾಯಿ. ನೋಡು, ಆ ಇಂದ್ರಮ್ಮ ಏನ್ ಬೇಕಾದ್ರು ಅನ್ಕೊಡ್ಲಿ, ನಾವಿಬ್ರು ಸೇರ್ಕೊಂಡು ಒಂದು ಪ್ಲಾನ್ ಮಾಡಿದೀವಿ. ಈಗ ಕಾರ್ತಿಕೇಯನ್ಗೂ ಶ್ರೀವಲ್ಲಿಗೂ ವಾಪಸ್ ಲಿಂಕ್ ಮಾಡಿಸಿ, ಶ್ರೀವಲ್ಲಿ ಅವ್ರ ಅಮ್ಮನ ಹತ್ರ ಮಾತಾಡಿ, ನಿಮ್ಮಮ್ಮನ ಹತ್ರ ಅವರಮ್ಮ ಮಾತಾಡಿ, ನಿನಗೂ ವರ್ಧನ್ಗೂ ಮದುವೆ ಮಾಡಿಸ್ಬಿಟ್ರೆ ಹೆಂಗೆ? ಇದೆಲ್ಲ ಆಗುವಂಥ ಮಾತಲ್ಲ ಕಾಂತ. ಮತ್ತೆ ಆಗತ್ತೆ, ಯಾಕಾಗಲ್ಲ? ನೋಡಿಲಿ, ಈಗ ಶ್ರೀವಲ್ಲಿಗೂ ಸುಬ್ಬುಗೂ ಮತ್ತೆ ವಾಪಸ್ ಲಿಂಕ್ ಮಾಡಿ ಅವರಿಬ್ರು ಮದುವೆ ಆಗ್ತಾರೆ ಅಂತ ಕನ್ಫರ್ಮ್ ಆದ್ರೆ ನಿಂದು ವರ್ಧನ್ದು ಮದುವೆ ಫಿಕ್ಸ್. ಇದೆಲ್ಲ ಶ್ರೀವಲ್ಲಿ ಕೈಯಲ್ಲಿದೆ. ನನಗೆ ನಿಮ್ಮ ಮಾತು ಮೇಲೆ ನಂಬಿಕೆ ಬರ್ತಾ ಇಲ್ಲ. ಬೇಡವೇಂದ್ರ, ನನ್ನ ಮಾತು ಕೇಳೆ. ಇದೆಲ್ಲ ಬೇಕಾ? ನೀವು ಸುಮ್ಮನೆ ಇರ್ತೀರಾ? ನಡೀರಿ. ಅಲ್ವೇ, ನಾನು ಹೇಳೋದು ಸ್ವಲ್ಪ ಮಾತು ಕೇಳಿಸ್ಕೊಂಡೆ. ಬನ್ನಿ ಅಂದೆ. ಓ, ಏನಮ್ಮ ವರಲಕ್ಷ್ಮಿ ಇಲ್ಲೇ ಇದೆಯಾ? ಪರವಾಗಿಲ್ಲ. ಎಲ್ಲಿ ನಿಮ್ಮ ಅಪ್ಪ ಅಮ್ಮ ಇಲ್ಲ? ಸ್ವಲ್ಪ ಕರಿತೀಯಾ? ಕೂತ್ಕೊಳ್ರಿ. ಎಲ್ಲೋದ್ರೆ ಎಲ್ಲ? ವಿಶಾಲು, ವಿಶಾಲು, ಓ, ದಂಪತಿ ಒಟ್ಟಿಗೆ ಬಂದ್ಬಿಟ್ರಾ? ತುಂಬಾ ಒಳ್ಳೇದು.
ರೀ ಮನೆ ಹಾಳ್ರಿಗೆ ಬಾಡಿಗೆ ಮನೆ ಕೊಟ್ಟಿದ್ದಕ್ಕೆ ಸಾರ್ಥಕ ಆಯ್ತು ರೀ. ಏನಿದೆಲ್ಲ ಅಯ್ಯೋ ನೀವು ಸುಮ್ಮನೆ ಇರ್ತೀರಾ? ಆರಾಮಾಗಿ ಕೂತ್ಕೊಳ್ರಿ. ಇದು ನಮ್ಮನೆ. ನಮ್ಮನೆಯಲ್ಲಿ ಬಾಡಿಗೆಗಿರೋ ಜನಗಳು ಇವರೆಲ್ಲ. ನಮ್ಮನೇಲಿ ಬಾಡಿಗೆಗೆ ಇಟ್ಕೊಂಡೆ ನಮ್ಮನೆಗೆ ಬೆಂಕಿ ಹಚ್ಚಿದ್ರು ಅಂದಮೇಲೆ ಈ ಇಂದ್ರಮ್ಮ ಸುಮ್ಮನೆ ಇರ್ತಾಳ? ಅದೇ ಬೆಂಕಿಲಿ ಇವ್ರ ಬದುಕನ್ನು ಬೂದಿ ಮಾಡ್ಬೇಕಲ್ವಾ ರೀ? ಯಜಮಾನ್ರೆ, ನಿಜವಾಗ್ಲೂ ನಾನು ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡ್ಬೋದಾ? ಮತ್ತೆ ಯಜಮಾನ್ರ ಜೊತೆ ಕೆಲಸ ಮಾಡ್ಬೋದು ಅನ್ನೋ ಖುಷಿಲಿದ್ದೆ. ಆದ್ರೆ ಇದೇನಾಯ್ತಪ್ಪ, ಯಜಮಾನ್ರಿಗೆ ಏನೂ ಆಗಿರ್ಬಾರ್ದು. ಅಣ್ಣ ಅಲ್ಲ ಯಜಮಾನ್, ಏಯ್ ತಲೆ ಕೆಟ್ಟಿದ್ದೀನಿ ನಿಮಗೆ. ಅಣ್ಣ ಈ ಸ್ಟೇಟ್ಗೆ ಮಿನಿಸ್ಟರು, ಅವನ್ನ ಬೈಕಲ್ಲಿ ಕರ್ಕೊಂಬಂದಿದೆಯಲ್ಲ, ಅದು ಇಂಥ ಪರಿಸ್ಥಿತಿಯಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ? ಸರ್ ಮನೇಲಿ ಯಾವ ಕಾರು ಇರಲಿಲ್ಲ ಸರ್. ನಾನು ಕ್ಯಾಬ್ ಬುಕ್ ಮಾಡಕ್ಕೆ ಟ್ರೈ ಮಾಡಿದೆ, ಅದು ಬುಕ್ ಆಗಿಲ್ಲ. ಅದಕ್ಕೆ ಬೈಕಲ್ಲಿ ಕರ್ಕೊಂಬರೋದಾ? ಬುದ್ಧಿ ಇದೆಯಲ್ಲ ನಿನಗೆ? ಅವರಿಗೆ ನೀವೇನು ಅನ್ಬೇಡಿ. ಅವರು ಕರೆಕ್ಟ್ ಟೈಮ್ಗೆ ಇಲ್ಲಿ ಕರ್ಕೊಂಡ್ಬಂದಿದ್ದಾರೆ. ಈ ಥರ ಎಮರ್ಜೆನ್ಸಿನಲ್ಲಿ ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಡಾಕ್ಟರ್, ಅಣ್ಣ ಹೇಗಿದ್ದಾರೆ? ಅವರಿಗೆ ಶುಗರು ತುಂಬ ಕಡಿಮೆ ಆಗಿದೆ, ಅದಕ್ಕೆ ಸುಸ್ತಾಗಿ ಬಿದ್ದಿದ್ದಾರೆ. ಇಲ್ಲಿ ಕರ್ಕೊಂಬರೋದು ಸ್ವಲ್ಪ ಲೇಟ್ ಆಗಿದ್ರು ತುಂಬ ಕಷ್ಟ ಆಗಿರೋದು. ಸುಬ್ಬು ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಅಂದ್ರೆ ಈಗ ಅಣ್ಣ ಹಿ ಈಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಅವರು ಊಟ ತಿಂಡಿ ಸರಿಯಾಗಿ ಮಾಡ್ತಿರ್ಲಿಲ್ವಾ? ಏನು ತಿಂದಿರ್ಲಿಲ್ಲ ಅನ್ಸುತ್ತೆ. ಸ್ವಲ್ಪ ಬಿ ಪಿನೂ ವೇರಿ ಆಗಿತ್ತು ಅನ್ಸುತ್ತೆ, ಟೆನ್ಷನ್ ಆಗಿದ್ರು ಅನ್ಸುತ್ತೆ, ಅದಕ್ಕೆ ಹೀಗೆಲ್ಲ ಆಗಿದೆ. ಡಾಕ್ಟರ್, ನಾನು ಅಣ್ಣ ನೋಡ್ಬೋದಾ? ಖಂಡಿತ ನೋಡ್ಬೋದು. ಅವ್ರಿಗೆ IV ಹಾಕಿದ್ದೀವಿ, ಇನ್ನೊಂದು ಅರ್ಧ ಗಂಟೆನಲ್ಲಿ ಮುಗಿಯುತ್ತೆ. ಆಮೇಲೆ ನೀವು ಅವ್ರನ್ನ ಕರ್ಕೊಂಡು ಹೋಗ್ಬೋದು. ಸರಿ ಡಾಕ್ಟರ್. ಹಾಗೆ ಕರ್ಕೊಂಡು ಹೋಗೋಕೆ ಮುಂಚೆ ನನ್ನ ಚೇಂಬರಿಗೆ ಬನ್ನಿ, ಕೆಲವು ಮೆಡಿಸಿನ್ಸ್ ಬರ್ಕೊಡ್ತೀನಿ. ಜೊತೆಗೆ ಅವ್ರ ಶುಗರ್ ಟ್ಯಾಬ್ಲೆಟ್ಸ್ನು ಚೇಂಜ್ ಮಾಡಿಕೊಡ್ತೀನಿ. ಸರಿ ಡಾಕ್ಟರ್. ಸರಿ, ನೀನು ಹೊರಡ್ಬೋದು. ಇಲ್ಲ ಸರ್, ಪರವಾಗಿಲ್ಲ. ಯಜಮಾನ್ರ ಆಸ್ಪತ್ರೆಯಿಂದ ಆಚೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ, ನಾನು ಕಾಯ್ತೀನಿ. ಆಯ್ತು, ಅಣ್ಣ ಆಚೆ ಬಂದ್ಮೇಲೆ ಅವನ್ನ ಡಿಸ್ಟರ್ಬ್ ಮಾಡಬೇಡ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.